ಮೈಸೂರು ನಗರದ ಯುವರಾಜ ಕಾಲೇಜಿನ 1992-95 ಸಾಲಿನ ಹಳೆಯ ವಿದ್ಯಾರ್ಥಿಗಳ ತಂಡದಿಂದ ತಮಗೆ ಬೋಧಿಸಿದ ಗುರುಗಳಿಗೆ ಗುರುವಂದನೆ ಹಾಗೂ ಸ್ನೇಹ ಮಿಲನ ಕಾರ್ಯಕ್ರಮವನ್ನು ನಗರದ ಯುವರಾಜ ಕಾಲೇಜು ಅಮೃತ ಮಹೋತ್ಸವ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಹಿರಿಯ ಗುರು ವೃಂದದವರು ಸಮಾರಂಭವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಹಿರಿಯ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆಎಸ್ ಭಗವಾನ್, ಡಾಕ್ಟರ್ ಗಾಯತ್ರಿ ದೇವಿ ಹಾಗೂ ಬಿಕೆ ಜಗದೀಶ್ ಸೇರಿದಂತೆ ಅನೇಕರು ಮಾತನಾಡಿ 3 ದಶಕಗಳ ಬಳಿಕ ತಮಗೆ ಬೋಧಿಸಿದ ಶಿಕ್ಷಕರನ್ನ ಹುಡುಕಿಕೊಂಡು ಬಂದು ಅಭಿಮಾನ, ಪ್ರೀತಿ, ಗೌರವಗಳಿಂದ ಸ್ವಾಗತಿಸಿ ನಮ್ಮೆಲ್ಲರನ್ನ ಒಂದೆಡೆ ಸೇರಿಸಿ ವಂದನೆ ಸಲ್ಲಿಸಿರುವುದು ಶ್ಲಾಘನೀಯ. ಶಿಕ್ಷಕರಿಗೆ ಇದೇ ಸೌಭಾಗ್ಯ. ನಿಮ್ಮ ಪ್ರೀತಿ, ವಿಶ್ವಾಸ ಎಂದಿಗೂ ಹೀಗೆ ಇರಲಿ ಅಂತ ಆಶಿಸಿ ಶುಭ ಕೋರಿದ್ರು. ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಡಿ ನಂಜುಂಡಯ್ಯ, ಪ್ರೊಫೆಸರ್ ಶೌಕತ್ ಅರಾ ಖಾನಂ, ಪ್ರೊಫೆಸರ್ ಎಚ್.ಎಸ್. ಬಸವರಾಜ್, ಪ್ರೊಫೆಸರ್ ಬಿಕೆ ಜಗದೀಶ್, ಪ್ರೊಫೆಸರ್ ಕೆಎಸ್ ದೇವನಾಥ್, ಡಾಕ್ಟರ್ ಜಯರಾಮ್, ಡಾಕ್ಟರ್ ಪ್ರತಿಭಾ, ಪ್ರೊಫೆಸರ್ ರಘುನಾಥ್, ಪ್ರೊಫೆಸರ್ ರುದ್ರಯ್ಯ ಹಾಗೂ ಹಾಲಿ ಕಾರ್ಯನಿರ್ವಹಿಸ್ತಾ ಇರೋ ಪ್ರೊಫೆಸರ್ ಮಹದೇವ ಮೂರ್ತಿ, ಪ್ರೊಫೆಸರ್ ಎಚ್.ಎಸ್. ಜಯಂತ್, ಪ್ರೊಫೆಸರ್ ಮೋಹನ್, ಪ್ರೊಫೆಸರ್ ಕೃಷ್ಣ, ಪ್ರೊಫೆಸರ್ ಎಂ ಮಹದೇವಸ್ವಾಮಿ, ಡಾಕ್ಟರ್ ಆಯೇಷಾ ಅವರಿಗೆ ಹಳೆಯ ವಿದ್ಯಾರ್ಥಿಗಳು ಗುರುವಂದನೆ ಸಲ್ಲಿಸಿ ಸನ್ಮಾನಿಸಿದರು. ಈ ವೇಳೆ ಹಳೆಯ ವಿದ್ಯಾರ್ಥಿ ಡಾಕ್ಟರ್ ರಮೇಶ್ ಹೆಚ್ ಅವರು ಮಾತನಾಡಿ, ನಾವು ಯುವರಾಜ ಕಾಲೇಜಿನಲ್ಲಿ 1992-95 ಸಾಲಿನಲ್ಲಿ ಬಿಬಿಜೆಡ್ ಹಾಗೂ ZBG ವಿಭಾಗದ ಹಳೆಯ ವಿದ್ಯಾರ್ಥಿಗಳು. ಪದವಿ ಶಿಕ್ಷಣವನ್ನ ಪಡೆಯುವುದಕ್ಕೆ ಕಾರಣರಾದ ನಮ್ಮ ಎಲ್ಲ ಗುರು ಹಿರಿಯ ಪ್ರಾಧ್ಯಾಪಕರಿಗೆ ಈ ದಿನ ಗುರುವಂದನಾ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ನಮಗೆಲ್ಲ ತುಂಬಾ ಸಂತೋಷ ಮತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಗುರು ಹಿರಿಯ ಪ್ರಾಧ್ಯಾಪಕರು ತುಂಬಾ ಉತ್ಸಾಹದಿಂದ ಭಾಗವಹಿಸಿದ್ದಾರೆ. ಎಲ್ಲ ಅಧ್ಯಾಪಕರಿಗೆ ನಾನು ಮತ್ತು ನನ್ನ ಸಹ ವಿದ್ಯಾರ್ಥಿನಿಯರು ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ನಾವೆಲ್ಲರೂ ಪದವಿ ಪಡೆದ ನಂತರ ಉನ್ನತ ಶಿಕ್ಷಣ ಪಡೆದು ವಿವಿಧ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸ್ತಾ ಇರೋ ಎಲ್ಲ ಸಹಪಾಠಿಗಳನ್ನ ಕರೆತಂದು ಪುನರ್ಮಿಲನಗೊಳ್ಳುವಂತೆ ಮಾಡಿರುವ ಸ್ನೇಹಿತರಿಗೆ ಅಭಿನಂದಿಸುವುದಾಗಿ ತಿಳಿಸಿದ್ರು. 1992-95 ಅವಧಿಯ ಹಳೆ ವಿದ್ಯಾರ್ಥಿಗಳಾದ ಡಾಕ್ಟರ್ ರಮೇಶ್ ಹೆಚ್, ಕಿರಣ್, ಪುರುಷೋತ್ತಮ್, ಶ್ರೀನಿವಾಸ್ ರಾಜ್, ಮಹದೇವ್, ಬಸವಯ್ಯ, ಶಶಿರೇಖಾ, ಗುಲ್ನಾಥ್, ರೇಖಾ ಸಾವಂತ್, ಗಣೇಶ್, ರೇಖಾ, ವಿಕ್ರಮ್ ಶೇಖರ್, ಹಾಗೆಯೇ ಕೋದಂಡ ರಾಮಯ್ಯ ಸೇರಿದಂತೆ ಅನೇಕ ವಿದ್ಯಾರ್ಥಿಗಳು ಹಾಜರಿದ್ದರು. ನಮಗೆ ನಮ್ಮ ದೇಶಕ್ಕೆ ಬಹಳ ದೊಡ್ಡ ಕೀರ್ತಿಯನ್ನು ತಂದುಕೊಡಿದ್ದಾರೆ. ಅವರು ನಮಗೆಲ್ಲ ಆಕಾಶವಾಣಿಯಲ್ಲಿ ನಾವು ನನ್ನ ನೆನೆಸ್ಕೊಳ್ತಾ ಇರುವ ಅವರ ಕೃತಿಗಳನ್ನು ನಮ್ಮ ಎಲ್ಲ ಸ್ನೇಹಿತರು, ಬಂಧು ಬಾಂಧವರು ಹಾಗಾಗಿ ಓದ್ತಾ ಇರೋದು ನಾನು ಇಂಥ ಒಂದು ಕಾರ್ಯಕ್ರಮವನ್ನು ಮಾಡೋಣ ಅಂತ ನಮ್ಮ ವಿದ್ಯಾರ್ಥಿಗಳು 30 ವರ್ಷ ಆದ ಮೇಲೆ ನೆನೆಸ್ಕೊಂಡಿದ್ದಾರಲ್ಲ, ಅವರು ಬಹಳ ಅಪರೂಪದ ವಿದ್ಯಾರ್ಥಿ. ಬಹಳ ಥ್ಯಾಂಕ್ ಯು ತುಂಬ ಧನ್ಯವಾದಗಳು ತಮಗೆ. ನಿಮಗೆ ಮತ್ತೊಮ್ಮೆ ನನ್ನ ಹೃದಯಪೂರ್ವಕವಾದ ಅಭಿನಂದನೆಗಳು ಮತ್ತು ನಮಸ್ಕಾರಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ನಡೆಸ್ತೀನಿ. ನಮ್ಮ ಎಲ್ಲ ಗೆಳೆಯರು, ನನ್ನ ಹೆಸರು ಡಾಕ್ಟರ್ ರಮೇಶ್ ಅಂತೇಳಿ, ನಾನು ಮತ್ತು ನಮ್ಮ ಸ್ನೇಹಿತರು ಶ್ರೀನಿವಾಸ ರಾಜ್ ಅಂತೇಳಿ, ಇವರು ಬಸವಯ್ಯ ಅಂತೇಳಿ, ಇವರು ಸ್ಕೂಲಲ್ಲಿ ಹೈಸ್ಕೂಲ್ ಹೆಡ್ ಮಾಸ್ಟರು, ಇವರು DYSP ಬೆಂಗಳೂರಲ್ಲಿ ಇದ್ದಾರೆ. ಸೊ ನಾವೆಲ್ಲ 92-95 ಯುವರಾಜ ಕಾಲೇಜಲ್ಲಿ BSc ಕ್ಲಾಸ್ಮೇಟ್ಸ್ BBZ. ಸೊ ನಮ್ಮಲ್ಲಿ BBZ ಮತ್ತು ZBG ಸೇರಿಸಿ ಒಂದು F ಸೆಕ್ಷನ್ ಅಂತೇಳಿ ಒಂದು ಸೆಕ್ಷನ್ ಇತ್ತು ನಮ್ಮದು. ಸೊ ನಾವೆಲ್ಲ 92ನಲ್ಲಿ ಜನ ಇದ್ವಿ. 95ಅಲ್ಲಿ ನಾವು ಇಲ್ಲಿಂದ ಔಟ್ಕಮ್ಮು ಹೊರಗಡೆ ಹೋದ್ವಿ, ಬೇರೆ ಬೇರೆ ಹುದ್ದೆಗಳಲ್ಲಿ ಕೆಲಸ ಮಾಡ್ತಾಯಿದ್ವಿ. ಸೊ ನಾವಿಲ್ಲಿ ಓದಿದ್ದ ಕಾಲೇಜಿಗೆ ನಮ್ಮ ಟೀಚರ್ಸ್ಗಳಿಗೆಲ್ಲ ನಾವು ಭಾಳ ಆಭಾರಿಯಾಗಿರ್ತೀವಿ. ಅವ್ರು ಮಾಡಿದ್ದಂಥ ಪಾಠ, ಅವರು ಕಲಿಸ್ಕೊಟ್ಟಿದ್ದಂಥ ವಿದ್ಯೆ, ಅದರಿಂದ ನಾವು ಮುಂದೆ ಒಂದು ಒಳ್ಳೆಯ ಹುದ್ದೆಗಳಿಗೆಲ್ಲ ಹೋಗಿ ಒಳ್ಳೆಯ ಕೆಲಸಗಳನ್ನ ಮಾಡ್ಕೊತ ಸಮಾಜ ಸೇವೆಯೂ ಸಹ ಮಾಡ್ತಾಯಿದ್ವಿ ಜೊತೆಗೆ. ಸೊ ಈ ನಿಟ್ಟಿನಲ್ಲಿ ನಮ್ಮ ಹಳೆ ಸ್ನೇಹಿತರು 30 ವರ್ಷ ಆದಮೇಲೆ ನಾವು ಸೇರಬೇಕು ಅಂತೇಳಿ ನಾವು ಒಂದು 3 ತಿಂಗಳಿಂದ ನಾವು ಪ್ಲ್ಯಾನ್ ಮಾಡ್ತಾಯಿದ್ವು. ಅದ್ರ ಪ್ರಕಾರ ನಾವೊಂದು ಡೇಟ್ ಫಿಕ್ಸ್ ಮಾಡಿ ನಾವು ಒಂದು ಕಾರ್ಯಕ್ರಮನ ಆಯೋಜಿಸಿರ್ತೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಹಿಂದೆ ನಮಗೆ ನಮ್ಮ ಪಾಠ ಮಾಡಿದಂಥ ಪ್ರೊಫೆಸರ್ಗಳೆಲ್ಲರೂ ರಿಟೈರ್ಡ್ ಆಗಿದ್ದಾರೆ. ಅವ್ರಿಗೆಲ್ಲರಿಗೂ ಮನೆಗೆ ಹೋಗಿ ನಾವು ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ದಿನಾಂಕ 2/5/2026 ನಾವು ಕಾರ್ಯಕ್ರಮ ನಿಗದಿ ಮಾಡಿದ್ವಿ. ಬೆಳಿಗ್ಗೆ 9 ಕಾರ್ಯಕ್ರಮಕ್ಕೆ ನಾವೆಲ್ಲರಿಗೂ ಆಹ್ವಾನ ಕೊಟ್ಟಿದ್ವಿ. ಸೊ ಅವರೆಲ್ಲ ತುಂಬ ಸಂತೋಷದಿಂದ ಬಂದು ಇವತ್ತು ಭಾಗವಹಿಸಿ ಅವರು ತಮ್ಮ ಅನಿಸಿಕೆಗಳನ್ನ ಮತ್ತು ನಮಗೆ ಎಲ್ಲರಿಗೂ ಆಶೀರ್ವಾದನ ಮಾಡಿ ಇವತ್ತು ನಾವು ಇಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತುಂಬ ಸಂತೋಷದಿಂದ ಹೋಗಿರ್ತಾರೆ. ಸೊ ಇದು ನಮಗೆ ತುಂಬ ಸಂತೋಷ ತರ್ತಾಯಿದೆ. ಒಂದು ಈ ಕಾರ್ಯಕ್ರಮಕ್ಕೆ ನಮ್ಮ ಇತರ ಸ್ನೇಹಿತರು ಕಿರಣ್ ಇರ್ಬೋದು, ಮಹಾದೇವ ಇರ್ಬೋದು, ಮೂರ್ತಿ, ಗಣೇಶ ಮತ್ತು ವಾಣಿ, ಪುರುಷೋತ್ತಮ, ರೇಖಾ ಸಾವಂತ್,
ಹಾಗೆ ಇನ್ನಿತರ ಹಲವಾರು ನಮ್ಮ ಸಹಪಾಠಿಗಳು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಇದಕ್ಕೆ ಸಹಕಾರ ಮಾಡಿರ್ತಾರೆ. ಸೊ ಎಲ್ಲರೂ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಸೊ ಎಲ್ಲರಿಗೂ ನಮ್ಮ ಸ್ನೇಹಿತರಿಗೂ ಹಾಗೂ ನಮ್ಮ ಅಧ್ಯಾಪಕರಿಗೂ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಈ ಮೂಲಕ. ಮತ್ತೆ ಸಾಧ್ಯವಾದರೆ ನಾವು ಮತ್ತೆ ಒಂದು 5 ವರ್ಷಕ್ಕೆ ಕಾರ್ಯಕ್ರಮ ಮಾಡೋಣ ಅನ್ನೋ ಒಂದು ಅನಿಸಿಕೆ ಇದೆ. ದೇವ್ರದ್ದು ಒಂದು ಕೃಪೆ ಇದ್ದರೆ ಮುಂದಿನ ದಿನಗಳಲ್ಲಿ ಅದನ್ನು ಮಾಡುವಂಥ ಆಸೆ ಇಟ್ಕೊಂಡಿರ್ತೀನಿ. ಇಷ್ಟು ಹೇಳಿ ನನ್ನ ಮಾತನ್ನು